ಗೊತ್ತಿಲ್ಲ ಈ ಸೆಕೆಂಡ್ ವೇವ್ ಅದು ಇದು ಅನ್ಕೊಂಡು. ಅಂಡ್ ಅವರು ಇತ್ತೀಚೆಗೆ ಮನೇನು ಒಂದ್ 2-3 ಸತಿ ಬದಲಾಯಿಸಿದ್ರಿಂದ ಕರೆಕ್ಟ್ ಆಗಿ ಡೀಟೇಲ್ಸ್ ಇಟ್ಟಿಲ್ಲ. ಇಟ್ಸ್ ವೆರಿ ಶಾಕಿಂಗ್. ನಂಬಕ್ಕೆ ಆಗ್ತಾ ಇಲ್ಲ, ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಜಯಂತಿ ಅವರು ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನು? ಅವ್ರನ್ನ ಈ ವಿಚಾರದಲ್ಲಿ ಮಾತ್ರ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸೋದಾದ್ರೆ ನಿಮ್ಗೆ? ಅವರು ಎಷ್ಟು ಪ್ರೀತಿ ತೋರ್ಸೋರು ಅಂತಂದ್ರೆ ಅದನ್ನ ಏನಂತಾರೆ, ಬರೀ ಮಾತಲ್ಲಿ ಹೇಳೋದಕ್ ಸಾಧ್ಯ ಇಲ್ಲ. ನಾನು ಫಸ್ಟ್ ಟೈಮ್ ಆನಂದಲ್ಲ ಅವ್ರ ಜೊತೆ ಅವಾಗ ಆಕ್ಟ್ ಮಾಡುವಾಗ್ಲೂ ಅಷ್ಟೇ, ನಂದು ಆ ಇಂಟ್ರಡಕ್ಷನ್ ಸೀನ್ ಫಾಲೋಯಿಂಗ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ, ನಾನು ಅವ್ರ ಹಿಂದೆ ನೋಡಿ ಯಾರೋ ಮುದ್ಕ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ ಆ ಸೀನ್ ಫಸ್ಟ್ ಶೂಟ್ ಮಾಡಿದ್ದು. ನನ್ಗೆ ಅನ್ನಿಸ್ಲೇ ಇಲ್ಲ ಅವ್ರು ಅಷ್ಟು ದೊಡ್ಡ ಕಲಾವಿದೆ, ಅಷ್ಟು ಒಂಥರ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಅಷ್ಟು ಫ್ರೆಂಡ್ಲಿ ಆಗಿರ್ತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ತೋರಿಸ್ತಾ ಇದ್ದಂತ ಪ್ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಮರೆಯೋದಕ್ ಸಾಧ್ಯನೇ ಇಲ್ಲ. ಅಷ್ಟು ಎನ್ಕರೇಜಿಂಗ್ ಆಗಿರೋರು. ಆಮೇಲೆ ಆನಂದ್ ಡಬ್ಬಿಂಗ್ ಮಾಡುವಾಗ ಒಂದಿನ ಬಂದ್ ಹೇಳಿದ್ರು, ನಿನ್ ವಾಯ್ಸ್ ನನ್ನ ವಾಯ್ಸ್ ತರಾನೇ ಇದೆ ಅಂತ. ಐ ಥಿಂಕ್ ದಟ್ ವಾಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಎವರ್ ರಿಸೀವ್ಡ್. ಅದು ಅಂತವ್ರಿಂದ. ನಿಮ್ಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ? ಇನ್ನು ಸ್ಟಾರ್ಟಿಂಗ್ ಬಂದಿದ್ರಿ, ಮೊದಲ ಚಿತ್ರ ಇವ್ರ ಜೊತೆನೆ ಅಭಿನಯ ಮಾಡಿದ್ದು ನೀವು. ಅಭಿನಯ ಶಾರದೆ ಅನ್ನುವಂತ ಬಿರುದು ಬೇರೆ ಇತ್ತು ಜಯಂತಿ ಅವರಿಗೆ. 500ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದಂತವ್ರು. ಹೌದು ಹೌದು. ಇದು ಏನಂತಾರೆ, ಎಕ್ಸ್ಪ್ರೆಷನ್ಸ್ ಬಗ್ಗೆ, ಕಣ್ಣು ಹೆಂಗೆ ಒಬ್ರು ಕಲಾವಿದರಿಗೆ ಕಣ್ಣು ತುಂಬಾ ಮುಖ್ಯ. ನಾವ್ ಎಕ್ಸ್ಪ್ರೆಷನ್ಸ್ ಹೆಂಗ್ ಕೊಡ್ಬೇಕು, ಅದು ಪರ್ಟಿಕ್ಯುಲರ್ಲಿ ಕಣ್ಣಲ್ಲಿ ಕಾಣಿಸ್ಬೇಕು. ಬರೀ ಡೈಲಾಗ್ ಹೇಳೋದು ಅಥವಾ ಆಕ್ಟ್ ಮಾಡ್ಬಿಟ್ಟು ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ಕಣ್ಣು ಹೆಂಗೆ ಒಬ್ಬ ಕಲಾವಿದ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡೋರು. ಐ ಮೇಕಪ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡೋರು. ಸೊ ಹಂಗಾಗಿ ಥ್ಯಾಂಕ್ ಯು ಸುಧಾರಾಣಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಜಯಂತಿ ಅವರನ್ನ ನೆನೆಸ್ಕೊಳ್ತಾ ಮಾತನಾಡ್ತಿದ್ರು ಸುಧಾರಾಣಿ ಅವರು. ನಾನು ನಟಿಸಿದ ಮೊದಲ ಚಿತ್ರ ಆನಂದ ಚಿತ್ರದಲ್ಲಿ ಜಯಂತಿ ಅವರ ಜೊತೆ ನಾನು ಅಭಿನಯಿಸಿದ್ದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ರು. ತುಂಬಾ ಮೃದು ಸ್ವಭಾವದವರು ಜಯಂತಿ ಅವರು. ಅಂದ್ರೆ ಅವ್ರು ನನಗೆ ಯಾವ ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಟಿಪ್ಸ್ ಅನ್ನ ಕೂಡ ನೀಡ್ತಾ ಇದ್ರು ಅಂತ ಸುಧಾರಾಣಿ ಅವರು ಹೇಳ್ತಾ ಇದ್ರು. ಈ ವಿಚಾರ ನಿಜಕ್ಕೂ ಶಾಕಿಂಗ್ ನ್ಯೂಸ್ ನನಗೆ. ಈ ಹಿಂದೆ ಆಕ್ಚುಲಿ ಕೊರೋನಾಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಯಾವಾಗಲೂ ಭೇಟಿ ಆಗ್ತಾ ಇದ್ವು, ಒಬ್ಬರು ಮನೆಗೊಬ್ಬರು ಹೋಗುವಂಥದ್ದು, ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ವಿ. ಬಟ್ ಕೊರೋನಾ ಬಂದಾದ್ಮೇಲಿಂದ ಗೊತ್ತಿರಲಿಲ್ಲ ಅವ್ರು ಎಲ್ಲಿದ್ರು ಅಂದ್ಬಿಟ್ಟು. ಯಾಕೆಂದ್ರೆ ಒಂದು 3-4 ಮನೆ ಕೂಡ ಚೇಂಜ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ, ಮಾತಾಡ್ಸ್ಲಿಕ್ಕೂ ಕೂಡ ಆಗಿರಲಿಲ್ಲ ಈ ಕೆಲವು ದಿನಗಳ ಹಿಂದೆಯಿಂದ. ಬಟ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಕೇಳ್ತಿದ್ದ ಹಾಗೆ ಶಾಕ್ ಆಯಿತು ಅಂತ ಸುಧಾರಾಣಿಯವರು ಮಾತನಾಡ್ತಾ ಇದ್ರು. 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅಭಿನಯ ಶಾರದೆ ಅಂತ ಬಿರುದನ್ನ ಪಡ್ಕೊಂಡಿದ್ದಂಥ ಜಯಂತಿ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಸ್ಯಾಂಡಲ್ವುಡ್ಗೆ